ಜಾಸ್ತಿ ದಿನ ಏನಾಗಿಲ್ಲ. ಇದೇ ತಿಂಗಳು 12ನೇ ತಾರೀಕು ವಿಬ್ಗಯಾ ಸ್ಕೂಲ್ ಬಗ್ಗೆ ನಿಮ್ಗೆ ಹೇಳಿದ್ವಿ. ಮಕ್ಕಳ ಫೀಸ್ ಕಟ್ಟೋಕೆ ತಡವಾಯಿತು ಅಂತ ಹೇಳಿ ತಿಂಗಳಿಗೆ 3% ಬಡ್ಡಿ ಹಾಕಿರೋ ಬಗ್ಗೆ ಸುದ್ದಿ ಮಾಡಿದ್ವಿ. ಇದೀಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ವಿಬ್ಗಯಾ ಶಾಲಾ ಆಡಳಿತ ಮಂಡಳಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಬ್ಗಯಾರ್ ಗ್ರೂಪ್ ಆಫ್ ಸ್ಕೂಲ್ ಹೆಸರೇ ಒಂದು ರೀತಿ ಡಿಫರೆಂಟ್. ಕಾಮನಬಿಲ್ಲಿನ ಬಣ್ಣಗಳ ರೀತಿ ಮಕ್ಕಳ ಭವಿಷ್ಯ ರೂಪಿಸೋ ಇದೇ ಸ್ಕೂಲ್ ವಿರುದ್ಧ ಪೋಷಕರು ಗಂಭೀರ ಆರೋಪ ಮಾಡಿದ್ರು. ಫೀಸ್ ನೆಪದಲ್ಲಿ ಪೋಷಕರಿಂದ ಶಾಲಾ ಆಡಳಿತ ಮಂಡಳಿ ಬಡ್ಡಿ ವಸೂಲಿ ಮಾಡ್ತಿದೆ ಅಂತ ಆರೋಪಿಸಿದ್ರು. ಇದರ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡ್ತಿದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದೇ ತಿಂಗಳು 12ನೇ ತಾರೀಕಿನಂದು ಫೀಸ್ ನೆಪದಲ್ಲಿ ಬಡ್ಡಿ ವಿಚಾರವಾಗಿ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ತಿಂಗಳಿಗೆ 3%, ವರ್ಷಕ್ಕೆ 36% ಬಡ್ಡಿ ಸಮೇತ ಫೀಸ್ ಕಟ್ಟುವಂತೆ ಶಾಲಾ ಆಡಳಿತ ಮಂಡಳಿ ಕಿರುಕುಳ ಕೊಟ್ಟಿದೆ ಅಂತ ಪೋಷಕರು ಆರೋಪಿಸಿದ್ರು. ಬಡ್ಡಿ ಸಹಿತ ಫೀಸ್ ಕಟ್ಟಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ನೀಡಲ್ಲ ಅಂತ ಹೆದರಿಸಿದ್ರಂತೆ. ಈ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಶಾಲಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದ್ದು ಸ್ಪಷ್ಟನೆ ಕೊಟ್ಟಿದೆ. ವಿಶ್ವಾದ್ಯಂತ ಇರೋ ಶಿಕ್ಷಣ ಸಂಸ್ಥೆಗಳಲ್ಲಿರುವ ಪ್ರಕಾರವೇ ವಿಳಂಬವಾಗಿ ಕಟ್ಟೋ ಫೀಸ್ಗೆ ದಂಡ ವಿಧಿಸಲಾಗ್ತಿದೆ. ಆದರೆ ಆರ್ಥಿಕವಾಗಿ ನಿಜವಾಗಿಯೂ ಸವಾಲು ಎದುರಿಸ್ತಾ ಇರೋ ವಿದ್ಯಾರ್ಥಿಗಳ ಕುಟುಂಬಗಳ ಬೆಂಬಲಕ್ಕೆ ನಾವಿದ್ದೇವೆ. ಸಹಾನುಭೂತಿಯನ್ನ ಮೀರಿ ನಾವು ನಡೆದುಕೊಳ್ತಾ ಇಲ್ಲ. ಹೀಗಾಗಿ ಏನೇ ಸಮಸ್ಯೆಗಳಿದ್ರೂ ಪೋಷಕರು ನಮ್ಮೊಂದಿಗೆ ಬಂದು ಮುಕ್ತವಾಗಿ ಚರ್ಚೆ ಮಾಡಬಹುದು. ಖಂಡಿತವಾಗಿ ಶಿಕ್ಷಣ ಸಂಸ್ಥೆ ಕಡೆಯಿಂದ ಸಹಕಾರ ನೀಡ್ತೇವೆ. ಶಿಕ್ಷಣ ಸಂಸ್ಥೆಯ ನಿಯಮಗಳು ಮತ್ತು ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಸಂಸ್ಥೆ ಯಾವತ್ತೂ ಬದ್ಧವಾಗಿರುತ್ತದೆ. ವಿಬ್ಗಯಾರ್ ಶಾಲಾ ಆಡಳಿತ ಮಂಡಳಿ. ಈಗಾಗಲೇ ಕೆಲ ಪೋಷಕರಿಗೆ ಬಡ್ಡಿ ಬಿಟ್ಟು ಫೀಸ್ ಹಣ ಕಟ್ಟುವಂತೆ ಸೂಚನೆ ಕೊಡಲಾಗಿದೆ. ಈ ಮೂಲಕ ವಿಬ್ಗಯಾರ್ ಶಿಕ್ಷಣ ಸಂಸ್ಥೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ತನ್ನ ತಪ್ಪನ್ನ ತಿದ್ದಿಕೊಳ್ಳೋಕೆ ಮುಂದಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.